ಕೊಪ್ಪಳದ ವಿಠಲಾಪುರ ಗ್ರಾಮದಲ್ಲಿ ಮತದಾನ ಶೂನ್ಯ ಆಗಿದೆ. ಅಂದರೆ ಯಾರೂ ಕೂಡ ಮತದಾನ ಮಾಡೇ ಇಲ್ಲ. ಅಧಿಕಾರಿಗಳ ಮನವೊಲಿಕೆಗೂ ಕೂಡ ಬಗ್ಲಿಲ್ಲ ವಿಠಲಾಪುರ ಜನತೆ. ಇವಿಎಂ ವಿವಿಪ್ಯಾಟ್ನೊಂದಿಗೆ ವಾಪಸ್ ತೆರಳಬೇಕಾಯಿತು ಸಿಬ್ಬಂದಿ. ಮತದಾನ ಬಹಿಷ್ಕಾರ ಮಾಡಿದ ಹಿನ್ನೆಲೆಯಲ್ಲಿ ಮತ ಚಲಾಯಿಸಲಿಲ್ಲ ಜನ. ಮತದಾನ ನಡೆಯದೆ ಸಂಜೆ ವಾಪಸ್ಸಾಗಿದ್ದಾರೆ ಚುನಾವಣಾ ಸಿಬ್ಬಂದಿ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ವಿಠಲಾಪುರ ವೈದ್ಯರ ನಿರ್ಲಕ್ಷ್ಯದಿಂದ ಗರ್ಭಿಣಿ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ವೈದ್ಯೆಯ ಅಮಾನತಿಗೆ ಆಗ್ರಹಿಸ್ತಾ ಇದ್ರು ಗ್ರಾಮಸ್ಥರು. ವರ್ಗಾವಣೆ ಮಾಡದ ಹಿನ್ನೆಲೆಯಲ್ಲಿ ಮತದಾನವನ್ನೇ ಬಹಿಷ್ಕಾರ ಮಾಡಿ ತಮ್ಮ ಸಿಟ್ಟನ್ನ ಈ ಮೂಲಕ ತೋರಿಸಿದ್ದಾರೆ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರೊಬ್ಬರೂ ಕೂಡ ಬಂದು ಮತದಾನವನ್ನ ಮಾಡಲಿಲ್ಲ, ಮತದಾನದಲ್ಲಿ ಭಾಗಿಯಾಗಲಿಲ್ಲ. ಎಷ್ಟೇ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಯಾವುದೂ ಪ್ರಯೋಜನ ಆಗಲಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಚುನಾವಣಾಧಿಕಾರಿಗಳು ಬಂದಂಗೆ ಹಿಂತಿರುಗಿದ್ರು ವಾಪಸ್. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಎಷ್ಟೇ ಪ್ರತಿಭಟನೆ ಮಾಡಿದ್ರು, ಎಷ್ಟೇ ಆಗ್ರಹ ಮಾಡಿದ್ರು ವೈದ್ಯರ ವಿರುದ್ಧ ಮಾತ್ರ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ. ಸೊ ಪರಿಣಾಮವಾಗಿ ಇದೀಗ ಗ್ರಾಮಸ್ಥರು ಮತ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ರು, ಹೇಳ್ದಂಗೆ ಸಾಧಿಸಿದ್ದಾರೆ. ಯಾರೊಬ್ಬರೂ ಕೂಡ ಒಂದು ಓಟು ಕೂಡ ಬಂದ್ ಹಾಕಿಲ್ಲ. ಸೊ ಚುನಾವಣಾಧಿಕಾರಿಗಳು ಪ್ರಯತ್ನ ಪಟ್ರ, ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ? ಜೊತೆಗೆ ಗ್ರಾಮಸ್ಥರು ಏನ್ ಪ್ರತಿಕ್ರಿಯೆ ಕೊಡ್ತಾರೆ? ಹೌದು ಶಿಲ್ಪ, ಏನಂತಂದ್ರೆ ನಿನ್ನೆ ನಡೆದಿರ್ತಕ್ಕಂಥ ಒಂದು ಚುನಾವಣೆ ಸಂದರ್ಭದಲ್ಲಿ ವಿಠಲಾಪುರ ಗ್ರಾಮಸ್ಥರು ಕಳೆದ ಒಂದು ವಾರದ ಹಿಂದಷ್ಟೇ ಒಂದು ಗ್ರಾಮದಲ್ಲಿ ಒಂದು ಮಹಿಳಾ ತಾವರಿಗೆರೆ ಪಟ್ಟಣ ಪಂಚಾಯತಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅಡ್ಮಿಟ್ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವೈದ್ಯರಿಗೆ ಕರೆ ಮಾಡಿದ್ರು ಸಹ ಯಾರೊಬ್ರು ಆ ಒಂದು ಗರ್ಭಿಣಿ ಮಹಿಳೆಗೆ ಬಟ್ ಚಿಕಿತ್ಸೆ ಕೊಟ್ಟು ಆ ಒಂದು ಹೆರಿಗೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಬಟ್ ನಿರ್ಲಕ್ಷ್ಯ ತೋರಿದಾರೆ ಅಂತ ಹೇಳಿ ಆ ಒಂದು ಆರೋಪ ಇತ್ತು. ಆ ಒಂದು ಆರೋಪ ದಿನದಲ್ಲಿ ಅವತ್ತಿನ ದಿನನೇ ಸಹ ಒಂದು ಮಹಿಳೆ ಮೃತಪಟ್ಟಂತ ಸಂದರ್ಭದಲ್ಲಿ ಆ ಒಂದು ಶವವನ್ನ ಇಟ್ಟು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಮಾಡಿ ಯಾರು ನಿರ್ಲಕ್ಷ್ಯ ತೋರಿರ್ತಕ್ಕಂಥ ಒಂದು ಅಧಿಕಾರಿಗಳು ಯಾರಾದ್ರ ಒಂದು ವೈದ್ಯಾಧಿಕಾರಿಗಳು ಬಟ್ ಅವರ ಮೇಲೆ ಕ್ರಮವನ್ನು ಕೈಗೊಳ್ಬೇಕಂತ ಹೇಳಿ ಅವತ್ತಿನ ದಿನಗಳು ಕೂಡ ಅವರು ಬಹಳಷ್ಟು ಪ್ರತಿಭಟನೆಯನ್ನ ಮಾಡಿದ್ರು. ಬಟ್ ಯಾರೊಬ್ರು ಕೂಡ ಇದುವರೆಗೂ ಆ ಒಂದು ವೈದ್ಯರ ಮೇಲೆ ಕ್ರಮ ಕೈಗೊಳ್ಳದೇ ಇರೋದ್ರಿಂದಾಗಿ ನಿನ್ನೆ ನಡೆದಿರ್ತಕ್ಕಂಥ ಒಂದು ಮತದಾನದ ವೇಳೆ ನಾವು ಯಾರೊಬ್ರು ಕೂಡ ಮತವನ್ನ ಹಾಕೋದಿಲ್ಲ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಒಂದು 18 ವಾರ್ಡ್ನ ಜನರು ಒಂದು ಮತ ಬಹಿಷ್ಕಾರವನ್ನ ಮಾಡಿದ್ರು. ಆ ಒಂದು ಮತ ಬಹಿಷ್ಕಾರ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ಬಿತ್ತರ ಮಾಡುತ್ತಿದ್ದಂತೆ ಬಟ್ ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಕನಕಗಿರಿ ತಹಸೀಲ್ದಾರ್ ರವಿ ಅಂಗಡಿ ಅವರು ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಸಂಬಂಧಪಟ್ಟಿರ್ತಕ್ಕಂಥ DSP ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡುವಂತ ಒಂದು ಕೆಲಸವನ್ನ ಮಾಡಿ ಅಲ್ಲಿರ್ತಕ್ಕಂಥ ಮತದಾರರನ್ನ ಮನವೊಲಿಸುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಅಲ್ಲಿರ್ತಕ್ಕಂಥ ಮತದಾರರ ಎಲ್ಲರೂ ಒಗ್ಗಟ್ಟಿನಿಂದಾಗಿ ಆ ಒಂದು ನೊಂದಿರ್ತಕ್ಕಂಥ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ನಾವು ಯಾವುದೇ ಕಾರಣಕ್ಕೂ ಒಬ್ರು ಕೂಡ ಒಂದು ಮತವನ್ನು ಕೂಡ ನಾವು ಚಲಾಯಿಸೋದಿಲ್ಲ ಅಂತ ಹೇಳಿ ಒಂದು ಮತವನ್ನು ಬಹಿಷ್ಕಾರ ಮಾಡಿದ್ರು. ಬಟ್ ಸಂಜೆ ತನಕ ಸಿಬ್ಬಂದಿಗಳು ಕೂಡ ಒಂದು ಮತಗಟ್ಟೆಯಲ್ಲಿ ಕಾದು ಕುಳಿತು ಯಾರಾದ್ರೂ ಬರ್ತಾರಂತ ಹೇಳಿ ಕಾದು ಕುಳಿತಿದ್ರು. ಯಾರೊಬ್ರು ಕೂಡ ಮತದಾನ ಮಾಡದೆ ಇದ್ದಂತ ಸಂದರ್ಭದಲ್ಲಿ ಈಗ ಬಂದಿದ್ರು ಅದೇ ರೀತಿಯ ತಮ್ಮ ವಿವಿಪ್ಯಾಟ್ ಗಳನ್ನ ಆ ಒಂದು ಚುನಾವಣೆಯ ಒಂದು ಎಲ್ಲಾ ಪರಿಕರಗಳನ್ನ ತೆಗೆದುಕೊಂಡು ಮತ್ತೆ ಮರಳುವಂತ ಒಂದು ಕೆಲಸವನ್ನ ಆಯ್ತು. ಹೀಗಾಗಿ ಇದುವರೆಗೂ ಕೂಡ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರ ಒಂದು ಪಟ್ಟು ಏನಂತಂದ್ರೆ ಅಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗೆ ಯಾರು ನಿರ್ಲಕ್ಷ್ಯ ತೋರಿದ್ರೆ ಅವರಿಗೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ವರ್ಗಾವಣೆ ಮಾಡಬೇಕು, ಇಲ್ಲ ಅವ್ರನ್ನ ಕೆಲಸದಿಂದ ಅಮಾನತುಗೊಳಿಸಬೇಕಂತ ಹೇಳಿ ಒಂದು ಪಟ್ಟು ಹಿಡಿದಿದ್ದಾರೆ. ಬಟ್ ಯಾರೊಬ್ರು ಕೂಡ ಇವತ್ತಿನವರೆಗೂ ಒಂದು ನೊಂದಿರ್ತಕ್ಕಂಥ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಒಂದು ಕೆಲಸ ಆಗಲಿ, ನೊಂದಿರ್ತಕ್ಕಂಥ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಒಂದು ಕೆಲಸವನ್ನು ಸಹ ಯಾರು ಮಾಡಿಲ್ಲ ಅಂತ ಹೇಳಿ ಆ ಕುಟುಂಬಸ್ಥರ ಒಂದು ಆಗ್ರಹ ಆಗಿರ್ತಕ್ಕಂಥದ್ದು. ಓಕೆ ಬಸವರಾಜ್, ಇದೀಗ ಮುಂದೆ ಹೇಗೆ? ಹಾಗಾದ್ರೆ ಮತದಾನವನ್ನೇ ಬಹಿಷ್ಕಾರ ಮಾಡುವಂತಹ ಹಂತಕ್ಕೆ ಗ್ರಾಮಸ್ಥರು ಹೋಗಿದ್ದಾರೆ, ಬಹಿಷ್ಕಾರ ಕೂಡ ಮಾಡಿದ್ದಾರೆ ಅಂದ್ರೆ ಈ ವಿಚಾರವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅಂತ. ಸೊ ಹಾಗಾದ್ರೆ ಮುಂದಿನ ಹಂತದಲ್ಲಿ ಹೋರಾಟವನ್ನ, ಪ್ರತಿಭಟನೆಯನ್ನ ಏನಾದ್ರೂ ಮುಂದುವರಿಸುವ ಸಾಧ್ಯತೆ ಇದೆಯಾ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ?
ಹೌದು ಸ್ವಲ್ಪ ಏನಂತಂದ್ರೆ ಈಗಾಗಲೇ ಅವರು ಬಹಳಷ್ಟು ಈಗಾಗಲೇ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಯಾರೊಬ್ರು ಒಂದು ಅಧಿಕಾರಿಗಳು ಕ್ರಮ ಕೈಗೊಳ್ಳೋದು ಹೋದ್ರಪ್ಪ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಕೂಡ ಅವರು ಉಗ್ರವಾದಂತಹ ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಇವತ್ತಿನಿಂದಲೇ ಏನು MP ಎಲೆಕ್ಷನ್ ನಡೆದಿದೆ, ಇನ್ನು ಮುಂದೆ ಒಂದು ರಿಸಲ್ಟ್ ಬರುವ ವೇಳೆಗೆಲ್ಲ ಮತ್ತೊಂದು ಬೇರೆ ರೀತಿಯ ಒಂದು ಪ್ರತಿಭಟನೆಗೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರ ಒಂದು ಒಗ್ಗಟ್ಟಿನಿಂದಾಗಿ ಯಾರು ನೊಂದಿರ್ತಕ್ಕಂಥ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳಿ ಅವರು ಪಟ್ಟಿಡ್ತಿದ್ದಾರೆ. ಬಟ್ ಒಂದು ವೇಳೆ ಅಲ್ಲಿರ್ತಕ್ಕಂಥ ಒಂದು ಯಾರು ನಿರ್ಲಕ್ಷ್ಯ ತೋರಿದ್ದಾರೆ ಅದನ್ನ ತನಿಖೆ ಮಾಡೋದ್ರ ಮುಖಾಂತರವಾಗಿ ಯಾರು ತಪ್ಪಿತಸ್ಥರಿದ್ದಾರೋ ಬಟ್ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳದ ಹೋದ್ರಪ್ಪ ಅಂದ್ರೆ ಸರ್ಕಾರ ಬಟ್ ಅಂತ ಒಂದು ಅಧಿಕಾರಿಗಳ ವಿರುದ್ಧ ಜೊತೆಗೆ ಇಲ್ಲಿರ್ತಕ್ಕಂಥ ಸರ್ಕಾರದ ವಿರುದ್ಧ ಕೂಡ ಅವರು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು ಸ್ವಲ್ಪ. ಓಕೆ, ಹಾಗಾದ್ರೆ ಧನ್ಯವಾದ ಬಸವರಾಜ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಹಾಗಾದ್ರೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಇವರು ಪ್ರತಿಭಟನೆಯನ್ನ ಮಾಡ್ತಾರೆ ಯಾಕಂತಂದ್ರೆ ಗರ್ಭಿಣಿ ಹೆಣ್ಮಗಳು ಸಾವನ್ನಪ್ಪಿದ ಸಂದರ್ಭದಲ್ಲಿ ಇಲ್ಲಿ ವೈದ್ಯರ ನಿರ್ಲಕ್ಷ್ಯ, ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಅಂತ ಬಹಳ ದೊಡ್ಡ ಮಟ್ಟದಲ್ಲೇ ಹೇಳಿರ್ತಾರೆ. ಬಟ್ ಆದರೆ ಇನ್ನೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ತೆಗೆದುಕೊಳ್ಳೋದಿಲ್ಲ. ಸೊ ಹಾಗಾಗಿ ಇದೀಗ ಕೊಪ್ಪಳದ ವಿಠಲಾಪುರ ಗ್ರಾಮದಲ್ಲಿ ಮತದಾನ ಅಂತೂ ಸದ್ಯಕ್ಕೆ ಯಾರೂ ಮಾಡಿಲ್ಲ. ಒಬ್ರು ನೋಡಿ ಎಷ್ಟು ಒಗ್ಗಟ್ಟಿದೆ ಆ ಗ್ರಾಮಸ್ಥರಲ್ಲಿ, ಎಷ್ಟರ ಮಟ್ಟಿಗೆ ಈ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಮತದಾನ ಮಾಡಬಾರ್ದು ಅನ್ನೋದನ್ನು ಅಷ್ಟು ದೃಢ ನಿರ್ಧಾರವಾಗಿ ಮಾಡಿಕೊಂಡಿದ್ದಾರೆ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ಹಾಗಾದರೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಇವರು ಮುಂದುವರಿತಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಒಂದು ಕಡೆ ಶಾಂತಿಯುತ ಮತದಾನ ಎಲ್ಲ ಕಡೆಯಲ್ಲಿ ಇದ್ರೂ ಕೂಡ ವಿಠಲಾಪುರ ಗ್ರಾಮದಲ್ಲಿ ಮಾತ್ರ ಜನ ವೋಟ್ ಹಾಕೋದಕ್ಕೂ ಕೂಡ ಬರಲಿಲ್ಲ ಅನ್ನೋದನ್ನು ನೋಡಬೇಕಾಗತ್ತೆ. ಕುಷ್ಟಗಿ ತಾಲೂಕಿನ ವಿಠಲಾಪುರ ಗ್ರಾಮ ಇದು. ಎಷ್ಟೇ ಚುನಾವಣಾ ಅಧಿಕಾರಿಗಳು ಅಥವಾ ಅಲ್ಲಿನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದರೂ ಕೂಡ ಏನು ಪ್ರಯೋಜನನೇ ಆಗಲಿಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ಗರ್ಭಿಣಿಯೊಬ್ಬರು ತಾವರಗೆರೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಡ್ತಾರೆ. ಇದಕ್ಕೆ ವೈದ್ಯೆ ಕಾವೇರಿ ಶಾವಿನೇ ಕಾರಣ ಅಂತ ಆರೋಪ ಮಾಡ್ತಾರೆ, ನೇರವಾದಂತಹ ಆರೋಪ ಮಾಡಿರ್ತಾರೆ. ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ವೋಟ್ ಹಾಕಲ್ಲ ಅಂತ ಬಂದರೆ ಅದಾದಮೇಲೆ ಪ್ರತಿಭಟನೆಯೂ ಮಾಡ್ತಾರೆ. ಕ್ರಮ ತೆಗೆದುಕೊಳ್ಳಿ ಅಂತ ಎಷ್ಟೇ ಕೇಳ್ಕೊಂಡ್ರೂ ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಕೂಡ ಸರ್ಕಾರ ಆಗಿರಬಹುದು ಯಾರೂ ಈ ಕಡೆ ಗಮನ ವಹಿಸಿರಲಿಲ್ಲ, ಯಾವುದೇ ಕ್ರಮ ತೆಗೆದುಕೊಳ್ಳೋದಕ್ಕೂ ಮುಂದಾಗಿರಲಿಲ್ಲ. ಆದರೆ ಇದೀಗ ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂದರೂ ಅದೇ ರೀತಿಯಾಗಿ ಮತದಾನ ಬಹಿಷ್ಕಾರ ಮಾಡಿದ್ದಾರೆ. ಯಾರೊಬ್ಬರೂ ಕೂಡ ವಿಠಲಾಪುರ ಗ್ರಾಮದಲ್ಲಿ ಮತದಾನವನ್ನು ಮಾಡಿಲ್ಲ. ಸೊ ಹಾಗಾಗಿ ಶೂನ್ಯ ಮತದಾನ. ಸೊ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಬಂದಂಗೆ ವಾಪಸ್ ತೆರಳಿದ್ದಾರೆ ಚುನಾವಣಾ ಅಧಿಕಾರಿಗಳು. VVPAT ಆಗಿರ್ಬೋದು, EVM ಮಷೀನನ್ನು ತೆಗೆದುಕೊಂಡು ವಾಪಸ್ ಆಗಿದ್ದಾರೆ. ವಿಶ್ವನಾಥ್ ಅಂತ ವಿಠಲಾಪುರ ಗ್ರಾಮಸ್ಥರೊಬ್ಬರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ವಿಶ್ವನಾಥ್ ಅವರೇ. ನಮಸ್ಕಾರ ಮೇಡಮ್. ನೀವು ಬಹಳಷ್ಟು ಪ್ರಯತ್ನ ಪಟ್ರಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ವೈದ್ಯರನ್ನ ಇದು ಮಾಡಬೇಕು ಅಂತೇಳಿ ಆಗ್ರಹ ಮಾಡಿದ್ರಿ, ಬಟ್ ಅದು ಸಾಧ್ಯ ಆಗಲಿಲ್ಲ. ಮತದಾನ ಬಹಿಷ್ಕಾರ ಆಗಿದೆಯಲ್ಲ, ಏನು ಹೇಳ್ತೀರಿ ಸರ್? ಇದರಲ್ಲಿ ಏನಿಲ್ಲ ಮೇಡಮ್, ವೈದ್ಯಾಧಿಕಾರಿಗಳು ಟ್ರಾನ್ಸ್ಫರ್ ಆಗಬೇಕು ಇಲ್ಲ ಸಸ್ಪೆಂಡ್ ಆಗಬೇಕು. ಓಕೆ, ಒಂದು ಸೆಕೆಂಡ್ ಲೈನಲ್ಲಿರಿ, ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ವಿಶ್ವನಾಥ್ ಅವರೇ, ಖುದ್ದು ವೈದ್ಯರೇ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ. ಕಾವೇರಿ ಅವರಲ್ವಾ? ಹಲೋ, ಕಾವೇರಿ ಅವರಲ್ವಾ? ಡಾಕ್ಟ್ರೇ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಓಕೆ, ಬಹುಶಃ ಸಂಪರ್ಕ ಕಡಿತುಕೊಂಡಿದ್ದೆ. ವಿಶ್ವನಾಥ್ ಅವರಿದ್ದಾರೆ ಅಂತ ಅಂದ್ಕೊಳ್ತೀನಿ. ವಿಶ್ವನಾಥ್ ಅವರೇ, ಕೇಳಿಸ್ತಾ ಇದೆಯಲ್ಲ? ಏನು ಹೇಳ್ತೀರಿ ಸರ್? ಈಗ ಯಾವುದೇ ಕ್ರಮನೂ ಆಗಲಿಲ್ಲ, ಈ ಕಡೆ ನೀವು ವೋಟ್ ಹಾಕೋಕ್ಕೂ ಆಗಲಿಲ್ಲ, ಏನು ಹೇಳ್ತೀರಿ ಈಗ? ಈಗ ನಮ್ಗೆ ಏನಿಲ್ಲ ಆಗ್ರಹ ಮೇಡಮ್, ತಪ್ಪಿಸತ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಷ್ಟೇ. DC ಅವರು ಯಾವುದೇ ಜಿಲ್ಲಾಧಿಕಾರಿಗಳಿಗೆ ಬಂದಿಲ್ಲ, ಇಲ್ಲೇ ತಹಸೀಲ್ದಾರ್ ಅದು CP ಅವರು ಬಂದಿದ್ರು. ಅವರು ಜನರನ್ನು ರಾಜಿ ಮಾಡಕ್ ಯಾವುದೇ ರೀತಿ ಆಗ್ಯಾರ. DC ಅವರು ಬಂದ ತಕ್ಷಣ ವಿಚಾರ ಮಾಡಿ ಜನರ ಅಭಿಪ್ರಾಯ ಏನನ್ನ ತಿಳ್ತೀವಿ. ಅಲ್ಲ ಸರ್, ಈಗ ನೀವು ಮತದಾನ ಮಾಡಿನೂ ಪ್ರತಿಭಟನೆಯನ್ನ ಮಾಡಬಹುದಾಗಿತ್ತಲ್ವಾ? ಏನ್ ಹೇಳ್ತೀರಿ ಇದಕ್ಕೆ? ನಮ್ಗೆ ಮತದಾನ ಮಾಡಿ ಪ್ರತಿಭಟನೆ ಮಾಡುವಷ್ಟು ಪೇಷನ್ಸ್ ಇಲ್ಲ ಮೇಡಮ್. ಈ ಮತದಾನವನ್ನ ನಮ್ಗೊಂದು ಬೆಂಬಲ ಇದ್ದಂಗೆ ನಮ್ಗೆ ಮತದಾನ. ಓಕೆ, ಖುದ್ದು ಡಾಕ್ಟ್ರೇ ನಮ್ಮ ಜೊತೆಗಿದ್ದಾರೆ ಲೈನಲ್ಲಿ, ಕಾವೇರಿ ಅಂತ. ಡಾಕ್ಟ್ರೇ ನಮಸ್ಕಾರ. ಮೇಡಮ್ ನಮಸ್ತೆ. ಮೇಡಮ್, ವಿಠಲಾಪುರ ಗ್ರಾಮ ಗರ್ಭಿಣಿ ಮಹಿಳೆಯ ಸಾವು ನಿಮಗೆ ಗೊತ್ತೇ ಇರುತ್ತೆ. ಮತದಾನ ಕೂಡ ಬಹಿಷ್ಕಾರ ಮಾಡಿದ್ದಾರೆ, ಕ್ರಮ ತೆಗೆದುಕೊಂಡಿಲ್ಲ ಅಂತ. ಏನು ಹೇಳ್ತೀರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ?
ಮೇಡಮ್ ನಾನು ಆ ದಿನ 7:20 ನಾನು ಆಸ್ಪತ್ರೆಯಿಂದ ಹೊರಗೆ ಹೋಗಿದ್ದೀನಿ ಕೆಲಸ ಮುಗಿಸಿ. ಸುಮಾರು 8:15 ಹಂಗ ಮಹಿಳೆ ಆಸ್ಪತ್ರೆಗೆ ಬಂದಿದ್ದಾರೆ. ಏನು ಸಮಸ್ಯೆ ಅಂತ ಅಂದ್ರೆ ಹೊಟ್ಟೆ ನೋವು ಬರ್ತಿದೆ, ಮತ್ತೆ ನನಗೆ ಎದೆ ನೋವು ಅನಿಸ್ತಿದೆ, ಆಯಾಸ ಬರ್ತಿದೆ ಅಂತ. ಇಮಿಡಿಯೇಟ್ ಆಗಿ ಅವ್ರು ಬಂದಾಗ ಅಲ್ಲಿ ನನ್ನ ಆಸ್ಪತ್ರೆನಲ್ಲಿ ಇದ್ದಂತ ಒಬ್ಬ ಶುಶ್ರೂಷಕಿ ಮತ್ತು ಒಬ್ಬ ಗ್ರೂಪ್ ಡಿ ಸಿಬ್ಬಂದಿ ಆಕಿನ ಪರೀಕ್ಷೆ ಮಾಡಕ್ಕಂತ ಒಳಗ್ ಕರೆದಿದ್ದಾರೆ. ಬಟ್ ಆ ಅಮ್ಮ ಒಳಗ್ ಹೋಗಿಲ್ಲ, ಆಚೆ ಬಂದಿದ್ದಾಳೆ ನೋಡಿಸ್ಕೊಳ್ಳದೆ. ಮತ್ತೆ ಹಿಂಗೆ ಹೋಗೋದು ಬರೋದು ಆಯ್ತು. ಒಳಗಡೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 15-20 ನಿಮಿಷದ ನಂತರ ಅವ್ರು ಒಳಗಡೆ ಹೋಗಿದ್ದಾರೆ. ಆಮೇಲೆ ಇವ್ರನ್ನ ನಮ್ಮ ಸಿಸ್ಟರ್ ಏನ್ ಮಾಡಿದ್ದಾರೆ, ಪರೀಕ್ಷೆ ಮಾಡಿದ್ದಾರೆ, ಪ್ರಿಲಿಮಿನರಿ ಪರೀಕ್ಷೆ ಮಾಡಿದ ತಕ್ಷಣ ಅವ್ರಿಗೆ ಏನ್ ಹೇಳಿದ್ದಾರೆ, ಇವತ್ತು BP ಮೇಡಮ್ ಅವಳದು BP 210/110 mmHg ಇತ್ತು. ಅದು ತುಂಬಾ ಅತಿ ಜಾಸ್ತಿ ಇರುವಂತ BP ಮತ್ತು ತುಂಬಾ ಅಪಾಯಕಾರಿ ಕೂಡ ಅದು. ಇಷ್ಟು BP ಜಾಸ್ತಿ ಇದ್ದದಕ್ಕೆ ನಮ್ಮ ಅಟೆಂಡೆಂಟ್ ಏನ್ ಹೇಳಿದ್ದಾರೆ, ಅಮ್ಮ ನೋಡು ಇಷ್ಟೊಂದು BP ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಹೇಳಿದ ತಕ್ಷಣ ಅಲ್ಲಿ ಆ ಗರ್ಭಿಣಿ ಜೊತೆಗೆ ಏನು 4-5 ಜನ ಬಂದಿದ್ರಲ್ಲ, ಅದ್ರಲ್ಲಿ ಒಬ್ರು ಏನ್ ಹೇಳಿದ್ದಾರೆ, ಇನ್ನು ಈಗ ತಾನೇ ರಮೇಶ್ ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಂಡ್ ಬಂದಾಗ 160 ಇತ್ತು, ಆಗ್ಲೇ 210 ಆಯ್ತಾ ಅಂತ ಉದ್ಗಾರ ತೆಗ್ದಿದ್ದಾರೆ. ಇಮಿಡಿಯೇಟ್ ಆಗಿ ನನಗೆ ನನ್ನ ಸಿಸ್ಟರ್ ಫೋನ್ ಮಾಡಿ ಹೇಳಿದ್ರು, ಡ್ಯೂಟಿಲೇ ಇರ್ಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಮೇಡಮ್ ನಾನು ಡ್ಯೂಟಿನಲ್ಲಿ ಇರ್ಲಿಲ್ಲ ಅಲ್ಲ, ನಾನು ಆಕ್ಚುಲಿ ಮೇಡಮ್ ಒಂದು ವಿಚಾರ ನಾನು ತಮ್ಗೆ ಸ್ಪಷ್ಟಪಡಿಸ ಕೇಳ್ತಿದೀನಿ. ಇದು CHC ಇಲ್ಲಿ ಟೋಟಲಿ 5 ಜನ ಡಾಕ್ಟರ್ ಮತ್ತು 5 ಡಾಕ್ಟರ್ ಪೋಸ್ಟ್ ಇದೆ. ಅದರಲ್ಲಿ ನಾನು ಒಬ್ಬಳಿದೀನಿ, ಇನ್ನೊಬ್ರು ಡೆಂಟಿಸ್ಟ್ ಇದಾರೆ, ಒಬ್ರು NHM ಆಯುಷ್ ಡಾಕ್ಟರ್ ಇದಾರೆ. ಅವರೆಲ್ಲ ನೋಡ್ರಿ ಮೇಡಮ್ ನೈಟ್ ಡ್ಯೂಟಿ ಅದೆಲ್ಲ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಅದೆಲ್ಲ ಗೊತ್ತಾಗಲ್ಲ. 24x7 ಮೇಡಮ್ ಕಳೆದ 6 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಅಲ್ಲೇ ಆಸ್ಪತ್ರೆಯಿಂದ ಹಾರ್ಡ್ಲಿ ಇಟ್ ಈಸ್ ಲೆಸ್ ದೆನ್ 100 meters ಅನ್ಕೊಳ್ರಿ ನಾನು ವಾಸವಾಗಿರೋ ಹೆಡ್ ಕ್ವಾರ್ಟರ್ಸ್. ಈಗ ನಾನು ಕೇಳೋದೇನು ಅಂದ್ರೆ, ಆ ಹೆಣ್ಮಗಳು ಬಂದಾಗ ನೀವು ಆಸ್ಪತ್ರೆಯಲ್ಲೇ ಇರ್ಲಿಲ್ವಾ ಅಂತ ಕೇಳ್ತಾ ಇದೀನಿ. ಮೇಡಮ್ ನಾನು ಆಗ್ತಾನೆ 7 ಗಂಟೆಗೆ ಆಸ್ಪತ್ರೆ 7:20 ಆಸ್ಪತ್ರೆಯಿಂದ ಹೊರ ನಡೆದಿದ್ದೆ, ಒಂದು ಪೇಷಂಟ್ಗೆ ಡೆಲಿವರಿ ಮಾಡ್ತೀನಿ. ಇರ್ಲಿಲ್ಲ ಒಟ್ನಲ್ಲಿ ನೀವು ಆ ಸಂದರ್ಭದಲ್ಲಿ ನೀವು ಇರ್ಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ಕರೆಕ್ಟಾ? ಮೇಡಮ್ ನಾನು ಅಲ್ಲೇ ಇದ್ದೆ ಪಕ್ಕದಲ್ಲೇನೆ. ಮತ್ ನೀವ್ ಯಾಕೆ ಬಂದು ಅವ್ರನ್ನ ನೋಡುವಂತಹ ಕೆಲಸ ಮಾಡ್ಲಿಲ್ಲ? ಯಾಕೆ? ಮೇಡಮ್ 1 ನಿಮಿಷ, ನನಗೆ 9:02 ಕಾಲ್ ಬಂದಿದೆ, ಮೇಡಮ್ ಈ ತರ ಒಂದ್ ಕೇಸ್ ಬಂದಿದೆ ಅಂತ. ಮೇಡಮ್ ನಾನು 9:03 ಐ ಆಮ್ ಇನ್ ಆಕ್ಷನ್ ಇನ್ ದ ಹಾಸ್ಪಿಟಲ್. ಹಾರ್ಡ್ಲಿ 1 minute ನಾನು ಅಲ್ಲಿ ವೇಸ್ಟ್ ಮಾಡಿಲ್ಲ, ಓಡ್ ಬಂದಿದ್ದೀನಿ. ಬಂದು ನಾನೆಲ್ಲ ಟ್ರೀಟ್ಮೆಂಟ್ ಮಾಡಿದೆ. ನಾನ್ ಬಂದಾಗ ಆಲ್ರೆಡಿ ಆಕಿಗೆ ಆಯಾಸ ಜಾಸ್ತಿ ಆಗಿತ್ತು, ಕನ್ವಲ್ಷನ್ ಬಂದಿತ್ತು, ಅಂದ್ರೆ ಫಿಟ್ಸ್ ಬಂದಿತ್ತು. BP ತುಂಬಾನೇ ತಲೆಗೆ ಏರಿದಾಗ ಫಿಟ್ಸ್ ಬರುತ್ತೆ. ಫಿಟ್ಸ್ ಬಂದಾಗ ನಾನು ನನ್ನ ಲೆವೆಲ್ ಎಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡ್ಬೇಕು ಮಾಡ್ತಾನೆ ಇದ್ದೆ. ಮೀನ್ ವೈಲ್ ಮಾಡ್ತಾ ಇದ್ದಾಗ ಆಕಿನ ಮೂಗು ನಿಂದ ನೊರೆ ಬಂತು. ಅದಂದ್ರೆ ಏನಂದ್ರೆ ಪಲ್ಮನರಿ ಎಡಿಮಾ ಅಂತ ಒಂದು ಕಂಡೀಷನ್ ಬರುತ್ತೆ ಮೇಡಮ್. ಅದರಲ್ಲಿ ಅದು ಸಡನ್ ಆಗಿ ಆಗುವಂಥದ್ದು, ಸಿವಿಯರ್ ಆಗುವಂಥದ್ದು, ಆಮೇಲೆ ಲೈಫ್ ಥ್ರೆಟನಿಂಗ್. ಅದು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಲ್ಲ ಆಗೋಗ್ಬಿಡುತ್ತೆ. ನೊರೆ ಬರ್ತಿದ್ದಂಗೆ ಅಲ್ಲಿದ್ದಂತ ಜನ ಎಲ್ಲ ಆಕಿನ ಸುತ್ತಮುತ್ತ ಇದ್ದವರು ಜೋರಾಗಿ ಕಿರ್ಚಕ್ ಚಾಲು ಮಾಡಿದ್ರು. ಡಾಕ್ಟರ್ ನಮ್ ಪೇಷಂಟ್ಗೆ ಸಾಯಿಸಿದ್ರು ಅಂತ. ಇನ್ಫ್ಯಾಕ್ಟ್ ನಾನಲ್ಲಿ CPR ಕೊಡ್ತಾ ಇದ್ದೆ. ಅವ್ರಿಗೆ CPR ಕೊಡ್ತಿದ್ದಾಗೇನೆ ಅವರೆಲ್ಲ ಕಿರ್ಚಕ್ ಶುರು ಮಾಡಿದ್ರು. ಆಮೇಲೆ ಆಕಿ ಮೃತಪಟ್ಟಾಳ ಅಂತ ನಾ ಖಚಿತಪಡಿಸಿದ ಮೇಲೆ ಅವರು ನನ್ನ ಜೊತೆಗೆ ವಾದ ವಿವಾದ ಕೇಳಿದ್ರು. ಅದಷ್ಟೇ ಅಲ್ದೇನೆ ಅವ್ರ ಕಡೆಯವರು ನನ್ನ ಗ್ರೂಪ್ ಲೇಡಿ ಗ್ರೂಪ್ ಇದ್ದಾಳಲ್ಲ, ಆಕಿಗೆ ಹೊಡೆದ್ರು ಕೂಡ ಅಲ್ಲಿ. ಆಮೇಲೆ ನೋಡ್ತಿದ್ದಂಗೆ ಜನ ಸೇರ್ಕೊಂಡ್ರು, ಗಲಾಟೆ ಆಯ್ತು, ಆಸ್ಪತ್ರೆ ಗಾಜು ಗೀಜೆಲ್ಲ ಒಡೆದಾಕಿದ್ದಾರೆ. ನಾನು ಅಲ್ಲೇನೆ ಇದ್ದೀನಿ ಮೇಡಮ್. ಓಕೆ, ಅಲ್ಲಿನ ಗ್ರಾಮಸ್ಥರು ಕೂಡ ಇದ್ದಾರೆ ನಮ್ಮ ಜೊತೆಗೆ ಲೈನಲ್ಲಿ, ವಿಶ್ವನಾಥ್ ಅಂತ ಹೇಳಿ. ಓಕೆ ಮೇಡಮ್. ಯಾಕಂದ್ರೆ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಿದ್ರು. ವಿಶ್ವನಾಥ್ ಅವ್ರು ಏನ್ ಹೇಳ್ತೀರಿ? ಈಗ ವೈದ್ಯರು ಇಷ್ಟೆಲ್ಲ ಸ್ಪಷ್ಟನೆ ಕೊಡ್ತಾ ಇದಾರಲ್ಲ, ಈ ಮೇಡಮ್ ಅವ್ರ ಜೊತೆ ಮಾತಾಡೋ ಪೇಷನ್ಸ್ ನಮ್ಮ ಹತ್ರ ಇಲ್ಲ ಮೇಡಮ್. DC ಅವ್ರು ಬಂದ್ರೆ DC ಅವ್ರ ಜೊತೆ ಮಾತಾಡ್ತೀವಿ. ಅಲ್ಲ, ಈಗ ಅವ್ರು ಹೇಳ್ತಾ ಇರೋದು ಸರಿನಾ ಇಲ್ವಾ? ಅದಕ್ಕೇನ್ ಹೇಳ್ತೀರಿ? ಇದೆಲ್ಲ ಘಟನೆ ನಡೆದಿದ್ದು ಸತ್ಯನಾ? ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ಮೇಡಮ್, ನಮ್ಮ ಅಭಿಪ್ರಾಯ ಯಾರು ಕೇಳ್ಬೇಕು? ಅದ್ನೇ ಸರ್ ನೀವು ಹೇಳಿ ಅಂತಿರೋದು. ಅವ್ರು 7:20 ಟೇಕ್ ಆಫ್ ಆಗಿ ನಂತಾರೆ ಪೇಷಂಟ್ ಎಷ್ಟು ಗಂಟೆಗೆ ಅಟೆಂಡ್ ಆಗಿದೆ ಒಳಗಡೆ. ನೀವು ಎಷ್ಟೊತ್ತಿಗೆ ಅಲ್ಲ ಆ ಹೆಣ್ಮಗಳನ್ನ ಎಷ್ಟೊತ್ತಿಗೆ ಕರ್ಕೊಂಡು ಹೋದ್ರಿ ವಿಶ್ವನಾಥ್ ಅವರೇ ಆಸ್ಪತ್ರೆಗೆ? ಅಲ್ಲ, ಈಗ ಅವ್ರ ಸ್ಟಾಫ್ ಲೀಸಿ ಅಲ್ಲದ್ರ ಇವ್ರ ಮೇಡಮ್ ಲೀಸಿ ಅದಾರ ಅಂತ ಗೊತ್ತಾಗ್ತಿಲ್ಲ ನಮ್ಗೆ. ಏನ್ ಸರ್? 9:02 ಫೋನ್ ಮಾಡ್ತಾ ಅಂತಂದು ಇದ್ರಂತ ಅವ್ರ ಸ್ಟಾಫ್. ಮತ್ತೆ ಸ್ಟಾಫ್ ಲೀಸಿ ಅದಾರ, ಡಾಕ್ಟರ್ ಲೀಸಿ ಅದಾರ ಇದ್ರಲ್ಲಿ. ನೀವು ಎಷ್ಟೊತ್ತಿಗೆ ಕರ್ಕೊಂಡು ಹೋಗಿದ್ದು ಆಸ್ಪತ್ರೆಗೆ? ಹೌದು, CC ಕ್ಯಾಮ್ರಾ ಫುಟೇಜ್ ಓಪನ್ ಮಾಡ್ತಾರೆ ಇಲ್ಲಿ ಇದಾವಲ್ಲ. ಅಲ್ಲ ಸರ್, ಎಷ್ಟೊತ್ತಿಗೆ ಕರ್ಕೊಂಡು ಹೋಗಿದ್ರಿ ಅಂತ ಕೇಳ್ತಾ ಇದ್ದೀನಿ ನಾನು.
ಇಲ್ಲಿ ಯಾರು ಪರ ವಿರೋಧ ಅಲ್ಲ. ಒಬ್ಬ ಹೆಣ್ಮಗಳು ತೀರ್ ಹೋಗಿದ್ದಾಳೆ, ಅದು ಗರ್ಭಿಣಿ ಹೆಣ್ಮಗಳು, ನಿಜ. ಯಾಕಂತಂದ್ರೆ ಇಲ್ಲಿ ಪೊಲೀಸರು ಇಂಟರ್ಫಿಯರ್ ಆಗಬೇಕಾಗತ್ತೆ. ನೀವು ಆರೋಪ ಮಾಡ್ತಾ ಇದ್ದೀರಿ, ಅವರು ಕ್ಲಾರಿಫಿಕೇಶನ್ ಕೊಡೋದಕ್ಕಂತ ಮುಂದೆ ಬಂದಿದ್ದಾರೆ. ಸೊ ಅವರು ಏನು ತಲೆ ಮರೆಸ್ಕೊಂಡು ಓಡೋಗಿಲ್ಲ. ಸೊ ಅದನ್ನ ಮಾತಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಜನರ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ನಾನು. ಎಷ್ಟೊತ್ತಿಗೆ ಕರ್ಕೊಂಡು ಹೋಗಿದ್ರಿ ವಿಶ್ವನಾಥ್ ಅವರೇ? ಡಾಕ್ಟರ್ ಹತ್ರ ಮಾತಾಡೋ ಸ್ಪೇಸ್ ಅಂತ ನಮ್ಮ ಹತ್ರ ಇಲ್ಲ. DC ಅವರು ಬರಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಲಿ, ಅವ್ರ ಜೋಡಿ ಮಾತಾಡ್ತೀವಿ ನಾವು. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೋಗ್ಲಿ, ಇದ್ರ ಬಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನ್ ಹೇಳ್ತಾರೆ? ಕಂಪ್ಲೇಂಟ್ ಏನ್ ತನಿಖೆ ಆಗ್ಲಿ ಅಂತಂದ್ ಹೇಳ್ತಾರ ಅವ್ರು. ತನಿಖೆ ಆಗ್ಲಿ ಅಂದ್ರೆ ಮತ್ತೆ ಏನ್ ಮತದಾನ ಮುಗಿದ ತನಿಖೆ ಏನಾಗುತ್ತೆ ಅದು? ಡಾಕ್ಟ್ರೆ, ಅಂತಿಮವಾಗಿ ಏನ್ ಹೇಳ್ತೀರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ಈ ಪ್ರಕರಣದಲ್ಲಿ ಮೇಡಮ್ ಈ ಪ್ರಕರಣದಲ್ಲಿ ನನ್ನ ಕಡೆಯಿಂದ ಯಾವುದೇ ತಪ್ಪು ಎಸಗಿಲ್ಲ ಮೇಡಮ್. ನಾನು ಯಾವುದೇ ತಪ್ಪು ಮಾಡಿಲ್ಲ. ಆಮೇಲೆ ಅವಳಿಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ನಾವೇನು ಡಿಲೇನು ಮಾಡಿಲ್ಲ ಮೇಡಮ್. ಈಗ ವಿಚಾರಣೆ ಕರೆದಿದ್ರ, ನಿಮ್ಮನ್ನ ಹಾಜರಾಗಿದ್ರ? ನನ್ನ ಹೈಯರ್ ಆಫೀಸರ್ಸ್ ಎಲ್ಲ ಅವತ್ತೇ ಬಂದಿದ್ರು, ಆ ಕ್ಷಣದಲ್ಲೇನೆ ಬಂದಿದ್ರು. ಓಕೆ, ಏನ್ ಹೇಳ್ತಾರೆ? 24/7 ಹೆರಿಗೆ ಅಂತಂದಾಕಿರಿ. ಇದ್ರಲ್ಲಿ ಏನ್ ವ್ಯವಸ್ಥೆ ಇದೆ? 24/7 ಹೆರಿಗೆ ಅಂದ್ರೆ ಇವಾಗ ನೀವು 2 ತಾಸು ಡಿಲೇ ಮಾಡಿ ಡಿಲಿವರ್ ಮಾಡ್ಕೊಂಡ್ರೆ ಅಷ್ಟೊತ್ತಿಗೆ ಇನ್ನೊಂದು ಹೋಗಿರ್ತೈತೆ ಅಲ್ಲಿ ವಿಕೆಟ್. ಮೇಡಮ್, ತಮ್ಮ ಗಮನಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ, 2 ಗಂಟೆ ಡಿಲೇ ಅಂತಿದಾರಲ್ಲ, ಇದು ಸರಿ ಇಲ್ಲ. ಅಲ್ಲ, ನಾವು ಅದನ್ನೇ ಹೇಳ್ತಾ ಇದೀವಿ. CC ಕ್ಯಾಮೆರಾ ಫುಟೇಜ್ ನೋಡ್ತೀವಿ. ಓಕೆ, ನೀವ್ ಎಷ್ಟು ಗಂಟೆಗೆ ಹೋಗಿರಿ, ನೀವ್ ಎಷ್ಟು ಗಂಟೆಗೆ ಒಳ್ಳೆ ಆಗಿರಿ, ಪೇಷಂಟ್ ಎಷ್ಟು ಗಂಟೆಗೆ ವಿಶ್ವನಾಥ್ ಅವರೇ, ಈಗ ಒಂದ್ ನಿಮಿಷ ಮೇಡಮ್. ಈಗ ಡಾಕ್ಟ್ರೆ ಏನ್ ಹೇಳೋದು ಅಂತಂದ್ರೆ, ಅವ್ರು ಹೇಳೋದು ಏನು ಅಂತಂದ್ರೆ, ನೀವು ನರ್ಸ್ಗಳ ಕೈ ಟ್ರೀಟ್ಮೆಂಟ್ ಕೊಡ್ಸೋದ್ರಿ, ನೀವು ಆ ಕ್ಷಣಕ್ಕೆ ಇರ್ಲಿಲ್ಲ, ಬರಬೇಕಾಗಿತ್ತು, ನರ್ಸ್ಗಳ ಕಡೆಯಿಂದ ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಕೇಳ್ತಾ ಇದ್ದಾರೆ. ಮೇಡಮ್, ನರ್ಸ್ಗಳ ಕಡೆಯಿಂದ ಟ್ರೀಟ್ಮೆಂಟ್ ಕೊಡ್ಸಿಲ್ಲ. ನಾವೇನ್ ಹೇಳ್ತೀವಿ ಅದನ್ನ ಮಾಡ್ತಾರ ಅವ್ರು ಅಷ್ಟೇ. ಕೊಡ್ತಿಲ್ಲ ಅಂದ್ರೆ ನೀವು ಯಾಕೆ ಲೇಟ್ ಆಗಿ ಬಂದ್ರಿ ಮತ್ತೆ? ಅಲ್ಲ, ಈಗ ಎಮರ್ಜೆನ್ಸಿ ಅಂತ ಅಂದಾಗ ನೀವು ಬರ್ಬೇಕಲ್ವಾ ಮೇಡಮ್? ಅದ್ ನಿಮ್ ನನಗೆ ತುಂಬಾ ಒತ್ತಡ ಇರುತ್ತೆ, ತುಂಬಾ ಪ್ರೆಷರ್ ಇರುತ್ತೆ. ಮೇಡಮ್ ಒಂದ್ ನಿಮಿಷ, ನಾನು ಎಲ್ಲೂ ಡಿಲೇ ಮಾಡಿಲ್ಲ. ನಾ ಹೇಳ್ತಿದ್ದೀನಲ್ಲ, ನನ್ಗೆ ಕಾಲ್ ಬಂದು 1 ನಿಮಿಷದ ಒಳಗಡೆನೆ ನಾನು ಇಲ್ಲಿದ್ದೀನಿ ಮೇಡಮ್. ಅಷ್ಟ್ರೊಳಗೆ ಇವ್ರು ನಿಮ್ಮ ಒಂದು ಅಣತಿ ಮೇರೆಗೆ ಅದ್ ಹೆಂಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮುಂದಾಗ್ತಾರ? ಹಂಗಾರೆ ಮೇಡಮ್, ಅವ್ರು ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಜಸ್ಟ್ IV ಲೈನ್ ಶುರು ಮಾಡಮ್ಮ, ನಾನು ಬಂದೆ ಅಂತ ಹೇಳಿದ್ದೀನಿ. ಓಕೆ ವಿಶ್ವನಾಥ್ ಅವರೇ, ಈ ಒಂದು ಪ್ರಕರಣ ಈಗ ಆಲ್ರೆಡಿ ತನಿಖಾ ಹಂತದಲ್ಲೂ ಕೂಡ ಇದೆ, ಆಯ್ತಾ? ನೀವು ಕೂಡ ಹೇಳ್ತಾ ಇದ್ದೀರಿ, ನಿಮ್ಮ ವಿಚಾರಣೆ ಕೂಡ ತೆಗೆದುಕೊಳ್ತಾರೆ, ಹೇಳಿಕೆಯನ್ನು ತೆಗೆದುಕೊಳ್ತಾರೆ. ಈಗ ಮತದಾನನೇ ಬಹಿಷ್ಕಾರ ಮಾಡಿ ನಿಮ್ಮ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ. ಯಾವ ಹಂತಕ್ಕೆ ಹೋಗುತ್ತೆ ಕಾದ್ ನೋಡೋಣ. ನೀವೆಲ್ಲರೂ ಕೂಡ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ವೈದ್ಯರಿಗೂ ಕೂಡ ಧನ್ಯವಾದ. ವಿಶ್ವನಾಥ್ ಅವ್ರು, ನಿಮಗೂ ಕೂಡ ಥ್ಯಾಂಕ್ ಯು. ಎಸಲಿನ ಗ್ರಾಮಸ್ಥರು ಕಡಾಖಂಡಿತವಾಗಿ ಹೇಳ್ತಾರೆ ಇದು ವೈದ್ಯರ ನಿರ್ಲಕ್ಷ್ಯ ಅಂತ. ಬಟ್ ವೈದ್ಯರು ಹೇಳ್ತಾರೆ, ನಾನು ಏನೂ ತಪ್ಪು ಮಾಡಿಲ್ಲ, ಸೊ ನಾನು ಏನು ಅವ್ರಿಗೆ ಡೈರೆಕ್ಷನ್ ಕೊಟ್ಟೆ, ಅವರು ಅದನ್ನು ಮಾಡಿದ್ರು ಅಂತ. ಅಷ್ಟರೊಳಗೆ ಆಕೆಯ ಪ್ರಾಣ ಹೋಗಿದೆ. ಬಟ್ 2 ಗಂಟೆಗಳ ಕಾಲ ಅವರನ್ನ ಕಾಯಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅದೇ ಕಾರಣಕ್ಕೋಸ್ಕರನೇ ಈ ಸಾವಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಸತ್ಯಾಸತ್ಯತೆ ಏನು ಅನ್ನೋದು ತನಿಖೆಯ ನಂತರನೇ ಬಹಿರಂಗ ಆಗತ್ತೆ. ಬಟ್ ತನಿಖೆಯ ನಂತರ ಬಹಿರಂಗ ಆದಮೇಲೆ ಮತ್ತೆ ಓಟ್ ಹಾಕಬೇಕು ಅಂತಂದ್ರೆ ಈ ಗ್ರಾಮಸ್ಥರಿಗೆ ಯಾರಿಗೂ ಕೂಡ ಆ ವೋಟಿಂಗ್ ಪವರ್ ಇರೋದೇ ಇಲ್ಲ. ಯಾಕಂತಂದ್ರೆ ಚುನಾವಣೆ ಆಲ್ರೆಡಿ ಮುಕ್ತಾಯ ಆಗಿದೆ. ಸೊ ಒಂದು ಹಂತಕ್ಕೆ ಹೋಗಿ ಅಟ್ಲೀಸ್ಟ್ ಅಧಿಕಾರಿಗಳು ಮನವೊಲಿಸಿ ಚುನಾವಣೆಗೆ ಇವರು ಪ್ರೇರೇಪಣೆ ಮಾಡುವಂತೆ ಮಾಡಬಹುದಾಗಿತ್ತು. ಬಟ್ ಅದು ಆಗಲಿಲ್ಲ. ಮುಂದೆ ಏನಾಗುತ್ತೆ, ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.